ಒಂದು ನಾರ್ಮಲ್ ಸೈಕಲ್ ಇಂದ ಹಿಡಿದು ಎಂಟೈರ್ ಏರೋಪ್ಲೇನ್, ಸೊ ಬೇಸಿಕಲಿ ಯಾವುದೇ ಆಟೋಮೊಬೈಲ್ ವಾಹನವನ್ನ ತಗೊಂಡ್ರು ಒಂದು ಪಾರ್ಟ್ ಬಹಳ ಕಾಮನ್ ಆಗಿರುತ್ತೆ, ಟೈರ್ ಅಂತ ಹೇಳ್ಬೋದು. ಟೈರ್ ರಬ್ಬರ್ ಇಂದ ಮಾಡೋದಾದ್ರೂ ಅಥವಾ ರಬ್ಬರ್ ಇಂದ ರೆಡಿ ಆದ್ರೂ ಕೂಡ ಟೈರ್ ಅಲ್ಲಿ ಬರ್ತಕ್ಕಂಥ ಒನ್ ಆಫ್ ದ ಕ್ರಿಟಿಕಲ್ ಕಾಂಪೋನೆಂಟ್ ನಮ್ಮೆಲ್ಲರಿಗೂ ಗೊತ್ತಿರಲ್ಲ ಬಹುಶಃ, ಇದು ಬೀಡ್ ವೈರ್ ಅಂತ ಹೇಳ್ತಾರೆ. ಸೊ ಈ ಪರ್ಟಿಕ್ಯುಲರ್ ಒಂದು ಮೆಟಲ್ ಇಂದ ರೆಡಿ ಆಗಿರ್ತಕ್ಕಂಥ ಬೀಡ್ ವೈರ್ ಏನಿದೆಯೋ ಎಂಟೈರ್ ವಾಹನದ ಭಾರವನ್ನ ಎಫೆಕ್ಟಿವ್ ಆಗಿ ಟೈರ್ ಅಥವಾ ಸೊ ಬೇಸಿಕಲಿ ಟೈರ್ ರಬ್ಬರ್ ಪಾರ್ಟ್ ವರೆಗೂ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ಸೇಫ್ಟಿ ವೈಸ್ ಒನ್ ಆಫ್ ದ ಕ್ರಿಟಿಕಲ್ ಕಾಂಪೋನೆಂಟ್ ಅಂತ ಹೇಳ್ಬೋದು. ಇದೇ ಎಕ್ಸಾಕ್ಟ್ ವಿಷಯವಾಗಿ ನಾನು ಇವತ್ತು ಮಾತಾಡಕ್ ಹೋಗ್ತಾ ಇರ್ತಕ್ಕಂಥದ್ದು. ಬೀಡ್ ವೈರ್ ನ ರೆಡಿ ಮಾಡ್ತಕ್ಕಂಥ ಬಹಳ ಸ್ಪೆಷಲೈಸ್ಡ್ ಇಂಡಸ್ಟ್ರಿ, ಈ ಒಂದು ಪರ್ಟಿಕ್ಯುಲರ್ ಇಂಡಸ್ಟ್ರಿ ಇರತಕ್ಕಂತಹ ಕಂಪನಿ ರಾಜ್ ರತನ್ ಗ್ಲೋಬಲ್ ಬಗ್ಗೆ ಇವತ್ತಿನ ಮಟ್ಟಿಗೆ ಭಾರತದಲ್ಲಿ ಹಾಗೆ ಥೈಲ್ಯಾಂಡ್ ಅಲ್ಲಿ ಮೇಜರ್ ಪೋರ್ಷನ್, ಇನ್ಫ್ಯಾಕ್ಟ್ ಏಷ್ಯಾದಲ್ಲಿ ಒನ್ ಆಫ್ ದ ಲೀಡಿಂಗ್ ಪ್ಲೇಯರ್ ಅಂತ ಹೇಳ್ಬೋದು, ಬೀಡ್ ವೈರ್ ನ ರೆಡಿ ಮಾಡ್ತಕ್ಕಂಥ ಕಂಪನಿ ಆಗಿರುತ್ತೆ ಇದು. ಈ ಕಂಪನಿಯ ಎಂಟೈರ್ ಫಂಡಮೆಂಟಲ್ ಮಾಹಿತಿಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಕಂಪನಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಬಿಸ್ನೆಸ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಹಾಗೆ ಎಂಟೈರ್ ಇಂಡಸ್ಟ್ರಿ ಏನ್ ಹೇಳ್ತಾ ಇದೆ, ಇವರ ಫೈನಾನ್ಷಿಯಲ್ಸ್ ಯಾವ ರೀತಿ ಇದೆ, ಕಂಪನಿಯ ಸ್ಟ್ರೆಂತ್ಸ್, ವೀಕ್ನೆಸ್, ಈ ಎಲ್ಲಾ ಮಾಹಿತಿಗಳನ್ನ ಕಂಪ್ಲೀಟ್ ಇನ್ ಡೀಟೇಲ್ ಆಗಿ ನಾನು ಈ ಒಂದು ವಿಡಿಯೋ ಮೂಲಕ ಡಿಸ್ಕಷನ್ ಮಾಡಕ್ ಹೋಗ್ತಾ ಇದ್ದೀನಿ. ಮುಂದುವರೆದಕ್ಕಿಂತ ಮುಂಚೆ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ನಿಮಗೆ ಸಿಗಬೇಕು ಅಂತ ಅಂದ್ರೆ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ರಾಜ್ ರತನ್ ನ ಸ್ಟೋರಿ ಸ್ಟಾರ್ಟ್ ಆಗುತ್ತೆ 1989ರಲ್ಲಿ. ಸುನಿಲ್ ಚೋಡಿಯಾ ಹಾಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಸ್ಟಾರ್ಟ್ ಮಾಡ್ತಾರೆ ಈ ಒಂದು ಪರ್ಟಿಕ್ಯುಲರ್ ಕಂಪನಿಯ. ಇವತ್ತಿನ ಮಟ್ಟಿಗೆ ಇಂದೋರ್, ಸೊ ಬೇಸಿಕಲಿ ಮಧ್ಯಪ್ರದೇಶದಲ್ಲಿ ಇರತಕ್ಕಂಥ ಇಂದೋರ್ ಅಲ್ಲಿ ಹೆಡ್ ಕ್ವಾರ್ಟರ್ ಆಗಿರುತ್ತೆ ಇವರ ಕಂಪನಿ. ಹಾಗೆ ಥೈಲ್ಯಾಂಡ್ ಅಲ್ಲೂ ಕೂಡ ಮೆಜಾರಿಟಿ ಆಫ್ ದ ಪ್ಲೇಯರ್ಸ್ ಅಥವಾ ಮೆಜಾರಿಟಿ ಆಫ್ ದ ಆಪರೇಷನ್ಸ್ ಗಳನ್ನ ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾ ಇದೆ ಕಂಪನಿ. ಇವತ್ತಿನ ಮಟ್ಟಿಗೆ ಆಸ್ ಪರ್ ದ ರೆವಿನ್ಯೂ ಅಂತ ಹೇಳೋದಾದ್ರೆ 60% ನಷ್ಟು ಬಿಸ್ನೆಸ್ ಇವರು ಇಂಡಿಯಾದಲ್ಲಿ ತೆಗಿತಾ ಇದ್ರೆ, ಇನ್ನು ಮಿಕ್ಕಿರ್ತಕ್ಕಂಥ 40% ನಷ್ಟು ಬಿಸ್ನೆಸ್ ಇವರಿಗೆ ಥೈಲ್ಯಾಂಡ್ ಇಂದ ಬರ್ತಾ ಇರುತ್ತೆ. ಅಂಡ್ ಒನ್ ಆಫ್ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ ಭಾರತದಲ್ಲಿ ಇವತ್ತಿನ ಮಟ್ಟಿಗೆ ಈ ಒಂದು ಬೀಡ್ ವೈರ್ ಇಂಡಸ್ಟ್ರಿ ಅಂತ ಹೇಳೋದಾದ್ರೆ 45% ನಷ್ಟು ಮಾರ್ಕೆಟ್ ಶೇರ್ ಅನ್ನ ಈ ಕಂಪನಿ ಹೊಂದಿರುತ್ತೆ. ಇಂಟ್ರೆಸ್ಟಿಂಗ್ಲಿ ಥೈಲ್ಯಾಂಡ್ ಅಲ್ಲೂ ಕೂಡ 25% ನಷ್ಟು ಮಾರ್ಕೆಟ್ ಶೇರ್ ನ ಹೊಂದಿರುತ್ತೆ ಕಂಪನಿ. ಹಾಗೆ ಇಡೀ ಥೈಲ್ಯಾಂಡ್ ಅಲ್ಲಿ ಬೀಡ್ ವೈರ್ ನ ರೆಡಿ ಮಾಡ್ತಕ್ಕಂತಹ ಒಂದೇ ಒಂದು ಕಂಪನಿ ಅಂತಂದ್ರೆ ಈ ರಾಜ್ ರತನ್ ಗ್ಲೋಬಲ್ ಆಗಿರುತ್ತೆ. ಇನ್ನ ಪ್ರಾಡಕ್ಟ್ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಎಸ್ಪೆಷಲಿ ಬೀಡ್ ವೈರ್ ನಾನು ಹೇಳಿದೆ, ರಬ್ಬರ್ ಮಟೀರಿಯಲ್ಗೂ ಹಾಗೆ ಎಂಟೈರ್ ವೆಹಿಕಲ್ ಲೋಡ್ ಏನಿರುತ್ತೋ ಆ ಲೋಡ್ ಅನ್ನ ಎಫೆಕ್ಟಿವ್ ಆಗಿ ತಲುಪಿಸಲಿಕ್ಕೆ ಹೆಲ್ಪ್ ಮಾಡುತ್ತೆ. ಪರ್ಟಿಕ್ಯುಲರ್ ಪ್ರಾಡಕ್ಟ್ ಸೇಫ್ಟಿ ಪ್ರಾಡಕ್ಟ್ ಅಂತಾನೆ ಮೆನ್ಷನ್ ಮಾಡ್ತಾರೆ. ಸೊ ಇದನ್ನ ಪರ್ಟಿಕ್ಯುಲರ್ಲಿ ಸೇಫ್ಟಿ ವೈಸ್ ಅಂತ ಹೇಳಿದ್ರೆ ಜಾಸ್ತಿ ರೇಟಿಂಗ್ ಇರುತ್ತೆ. ವೆರಿನ್ ಈಗ ಎಂಟೈರ್ ಟೈರ್ ಅಲ್ಲಿ ಅಂತ ಹೇಳೋದಾದ್ರೆ 2-4% ಅಷ್ಟೇ ಕಾಸ್ಟ್ ಇದಕ್ಕೆ ಹಿಡಿಯೋದಾದ್ರೂ ಕೂಡ ಇದರ ಪಾರ್ಟ್ ಅಥವಾ ರೋಲ್ ಏನಿದೆಯೋ ತುಂಬಾ ಕ್ರಿಟಿಕಲ್ ಆಗಿರುತ್ತೆ ಎಂಟೈರ್ ಟೈರ್ ಸಿಸ್ಟಮ್ ಅಲ್ಲಿ ಅಂತ ಹೇಳೋದಾದ್ರೆ. ಸೊ ಹಾಗಾಗಿ ಯಾವುದೇ ಟೈರ್ ಮ್ಯಾನುಫ್ಯಾಕ್ಚರ್ ಇದ್ದಾರೆ ಅಂತಂದ್ರೂ ಕೂಡ ಅವ್ರಿಗೆ ಡೆಫಿನೆಟ್ಲಿ ಇದೊಂದು ಕ್ರಿಟಿಕಲ್ ಕಾಂಪೋನೆಂಟ್ ಆಗಿ ಕೆಲಸ ಮಾಡುತ್ತೆ ಬೀಡ್ ವೈರ್. ಬೀಡ್ ವೈರ್ ನ ಜೊತೆಗೇನೆ ಹೈ ಕಾರ್ಬನ್ ಸ್ಟೀಲ್ ವೈರ್ ಗಳನ್ನು ಕೂಡ ಕಂಪನಿ ಇವತ್ತಿನ ಮಟ್ಟಿಗೆ ರೆಡಿ ಮಾಡ್ತಾ ಇದೆ. ಕಡಿಮೆ ಪೋರ್ಷನ್ ಇದೆ, ಬಟ್ ಸ್ಟಿಲ್ ಕೂಡ ರೆಡಿ ಮಾಡ್ತಾ ಇದೆ ಇಂಡಸ್ಟ್ರಿಯಲ್ ಪರ್ಪಸ್ ಗೋಸ್ಕರ. ಸೊ ಸುಮಾರು ಇಂಡಸ್ಟ್ರಿಯಲ್ ಯೂಸ್ ಮಾಡ್ತಾರೆ. ಆಟೋಮೋಟಿವ್ ಇರಬಹುದು, ಕನ್ಸ್ಟ್ರಕ್ಷನ್, ಇಂಜಿನಿಯರಿಂಗ್ ಎಲ್ಲಾ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ಸ್ ಅಲ್ಲೂ ಕೂಡ ಈ ಪರ್ಟಿಕ್ಯುಲರ್ ವೈರ್ ಯೂಸ್ ಆಗುತ್ತೆ. ಸೊ ಫಾರ್ ಇವರ ಪ್ರೊಡಕ್ಷನ್ ಪ್ರಕಾರ ಅಂತ ಹೇಳೋದಾದ್ರೆ 84,749 ಮಿಲಿಯನ್ ಟನ್ಸ್ ನಷ್ಟು ಬೀಡ್ ವೈರ್ ನ ಕಂಪನಿ ಪ್ರೊಡ್ಯೂಸ್ ಮಾಡ್ತಾ ಇದ್ರೆ 6,062 ಮಿಲಿಯನ್ ಟನ್ಸ್ ನಷ್ಟು ಹೈ ಕಾರ್ಬನ್ ಸ್ಟೀಲ್ ವೈರ್ಸ್ ಗಳನ್ನ ಕಂಪನಿ ಪ್ರೊಡ್ಯೂಸ್ ಮಾಡ್ತಾ ಇದೆ. ಅಂಡ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇಲ್ಲಿ 2020 ಸಮಯದಲ್ಲಿ, ಸೊ ಬೇಸಿಕಲಿ 2019-20 ವರೆಗೂ ನೀವು ನೋಡ್ತಾ ಇರಬಹುದು, ಇನ್ಸ್ಟಾಲ್ಡ್ ಕೆಪಾಸಿಟಿ ಥೈಲ್ಯಾಂಡ್ ಹಾಗೆ ಇಂಡಿಯಾ ಎರಡರಲ್ಲೂ ಸಿಗ್ನಿಫಿಕೆಂಟ್ ಆಗಿ ಇನ್ಕ್ರೀಸ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ಬೇಸಿಕಲಿ ಬರ್ತಾ ಇರತಕ್ಕಂಥ ಡಿಮ್ಯಾಂಡ್ ಅನ್ನ ಫುಲ್ಫಿಲ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇನ್ಕ್ರೀಸ್ ಮಾಡಿರುತ್ತೆ ಈ ಕಂಪನಿ ಕೆಪಾಸಿಟಿಯನ್ನ. ಹಾಗೆ ರೀಸೆಂಟ್ ಸುದ್ದಿಗಳ ಪ್ರಕಾರ ಚೆನ್ನೈಯಲ್ಲಿ ಗ್ರೀನ್ ಫೀಲ್ಡ್ ಕೆಪಾಸಿಟಿ ಕಂಪನಿಯನ್ನು ಕೂಡ ಕಂಪನಿ ಪ್ರಪೋಸ್ ಮಾಡಿದೆ, ಅಂದ್ರೆ ಹೊಸ ಪ್ಲಾಂಟ್ ಅನ್ನ ಇಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು. ದ ರೀಸನ್ ಈಸ್ ವೆರಿ ಸಿಂಪಲ್. ಸ್ಪೆಸಿಫಿಕಲಿ ಚೆನ್ನೈ ಅನ್ನೋ ಲೊಕೇಶನ್ ಏನಿದೆಯೋ ಇವತ್ತಿನ ಮಟ್ಟಿಗೆ ಎಂಟೈರ್ ಗ್ಲೋಬಲಿ ಇಡೀ ಪ್ರಪಂಚದಲ್ಲಿ ಟಾಪ್ 10 ಆಟೋಮೋಟಿವ್ ಅಥವಾ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಇರತಕ್ಕಂಥ ಹಬ್ ಆಗಿರುತ್ತೆ ಚೆನ್ನೈ. ಸೊ ಹಾಗಾಗಿ ಈ ಕಂಪನಿಗೆ ಈ ಒಂದು ಪರ್ಟಿಕ್ಯುಲರ್ ಸ್ಥಳದಲ್ಲಿ ಜಾಗ ಸಿಕ್ತು ಅಂತಂದ್ರೆ ಸ್ಟ್ರಾಟಜಿಕಲಿ ಇವರ ಒಂದು ಪ್ರಾಡಕ್ಟ್ ಅನ್ನ ಎಫೆಕ್ಟಿವ್ ಆಗಿ ಅವರಿಗೆ ಈಸಿಯಾಗಿ ಕಡಿಮೆ ಕಾಸ್ಟ್ ಅಲ್ಲಿ ತಲುಪಿಸ್ತಕ್ಕಂಥ ಅವಕಾಶ ಇವರಿಗೆ ಸಿಗುತ್ತೆ. ಸ್ಟ್ರಾಟಜಿಕಲ್ ಲೊಕೇಶನ್ ಅಂತ ಹೇಳ್ಬೋದು ಈ ಕಂಪನಿಗೆ ಚೆನ್ನೈಯನ್ನ. ಸೊ ಈ ಒಂದು ವಿಷಯವಾಗಿ ಕಂಪನಿ ಆಲ್ರೆಡಿ ಪ್ರಪೋಸ್ ಮಾಡಿರುತ್ತೆ. ಇನ್ನು ಆ ಕಂಪನಿಯ ಕೆಪಾಸಿಟಿ ಯುಟಿಲೈಸೇಷನ್, ಸೊ ಬೇಸಿಕಲಿ ಕೆಪಾಸಿಟಿ ಯುಟಿಲೈಸೇಷನ್ ಅಂತಂದ್ರೆ ಈಗ 100% ಗೆ ಸೆಟ್ ಮಾಡಿರ್ತಾರೆ ಕೆಪಾಸಿಟಿನ, ಅದರಲ್ಲಿ ಎಷ್ಟು ಯೂಸ್ ಮಾಡ್ಕೊಳ್ತಾ ಇದೆ ಕಂಪನಿ ಅನ್ನೋದು ಅವರ ಎಫಿಷಿಯನ್ಸಿನ ಇಂಡಿಕೇಟ್ ಮಾಡುತ್ತೆ. ಥೈಲ್ಯಾಂಡ್ ಅಲ್ಲಿ ಇರತಕ್ಕಂಥ ಇವರ ಪ್ಲಾಂಟ್ ಅಲ್ಲಿ 90% ನಷ್ಟು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದಾರೆ ಕೆಪಾಸಿಟಿಯನ್ನ ಓವರ್ ಆಲ್ ಇವರು. ಹಾಗೆ ಭಾರತದಲ್ಲಿ ಇರತಕ್ಕಂತಹ ಒಂದು ಪ್ಲಾಂಟ್ಸ್ ಗಳಲ್ಲಿ 77% ನಷ್ಟು ಕೆಪಾಸಿಟಿ ಯುಟಿಲೈಸೇಷನ್ ಇವತ್ತಿನ ಮಟ್ಟಿಗೆ ರಾಜ್ ರತನ್ ಅಲ್ಲಿ ಇರುತ್ತೆ. ಇನ್ನ ಇವರ ರೀಸೆಂಟ್ ಪ್ಲಾನ್ ಪ್ರಕಾರ, ಸೊ ಫ್ಯೂಚರ್ ಪ್ಲಾನ್ಸ್ ಪ್ರಕಾರ ಅಂತ ಹೇಳಿದ್ರೆ ಸದ್ಯಕ್ಕೆ ಇರತಕ್ಕಂತ 1,12,000 ಟನ್ಸ್ ಗಳ ಒಂದು ಕೆಪಾಸಿಟಿ ಏನಿದೆ ಇದನ್ನ ಬರ್ತಕ್ಕಂಥ ದಿನಗಳಲ್ಲಿ 1,80,000ಕ್ಕೆ ಇನ್ಕ್ರೀಸ್ ಮಾಡಬೇಕು ಒಂದು 2-3 ವರ್ಷದಲ್ಲಿ ಒಂದು ಪ್ಲಾನ್ ನ ಇಟ್ಕೊಂಡಿದೆ ಕಂಪನಿ. ಹಾಗೆ ನೀವು ಗಮನಿಸ್ತಾ ಇರಬಹುದು, ಸಿಎಟ್ ಇರಬಹುದು, MRF ಇರಬಹುದು, ಅಪೋಲೋ ಇರಬಹುದು, TVS ಟೈರ್ಸ್ ಗಳು, ಈ ರೀತಿ ಎಷ್ಟೋ ಮೇಜರ್ ಪ್ಲೇಯರ್ಸ್ ಗಳು, ಸೊ
OEMs ಅಂತ ಹೇಳ್ತಾರೆ, ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್. ಆ ಕಂಪನೀಸ್ ಗಳನ್ನ ಆಲ್ರೆಡಿ ಕಂಪನಿ ತನ್ನ ಕಸ್ಟಮರ್ಸ್ ಆಗಿಸ್ಕೊಂಡಿರುತ್ತೆ. ಅಂಡ್ ಒನ್ ಆಫ್ ದ ಕ್ರಿಟಿಕಲ್ ಪಾಯಿಂಟ್ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಎಸ್ಪೆಷಲಿ ಇಂಡಸ್ಟ್ರಿಗೆ ಎಂಟ್ರಿ ಬ್ಯಾರಿಯರ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಬಿಕಾಸ್ ಯಾವುದೇ ಟೈರ್ ಕಂಪನಿ ಈ ರೀತಿ ಅಂತ ಬೀಡ್ ವೈರ್ ತುಂಬಾ ಕ್ರಿಟಿಕಲ್ ಕಾಂಪೋನೆಂಟ್ ಅಂತ ನಮ್ಗೆ ಗೊತ್ತು. ಸೊ ಇದಕ್ಕೆ ಇವರು ಪರ್ಮಿಷನ್ ಕೊಡಬೇಕು ಎಂಡ್ ಯೂಸರ್ಸ್ ಗಳು ಅಂತಂದ್ರೆ, ಅಥವಾ ಈ ಕೇಸಲ್ಲಿ OEMs ಗಳು ಪರ್ಮಿಷನ್ ಕೊಡಬೇಕು ಅಂತಂದ್ರೆ ರಫ್ಲಿ 2 ರಿಂದ 3 ವರ್ಷ ತಗೊಳುತ್ತೆ. ಬಿಕಾಸ್ ಟೆಸ್ಟಿಂಗ್ ಎಲ್ಲ ಮಾಡ್ಬಿಟ್ಟು ಅದಾದ್ಮೇಲೆ ಡಿಸಿಷನ್ ತಗೊಳ್ಬೇಕು. ತುಂಬಾ ಕ್ರಿಟಿಕಲ್ ಕಾಂಪೋನೆಂಟ್ ಆಗಿರುತ್ತೆ ಇದು. ಸೊ ಹಾಗಾಗಿ 2 ರಿಂದ 3 ವರ್ಷ ಬರೀ ಪರ್ಮಿಷನ್ಗೆ ವೇಟ್ ಮಾಡಬೇಕಾಗಿರುತ್ತೆ. ಇನ್ ಕೇಸ್ ಯಾರು ಹೊಸಬರು ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಬಂದ್ರೆ, ಇದನ್ನೇ ಎಂಟ್ರಿ ಬ್ಯಾರಿಯರ್ ಅಂತ ಹೇಳ್ತಾರೆ. ಸೊ ಈ ಕಂಪನಿ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಇಂಡಸ್ಟ್ರಿಯಲ್ಲಿ ಯಾವುದೇ ಒಂದು ಹೊಸ ಇಂಡಸ್ಟ್ರಿ ಬಂದ್ಬಿಟ್ಟು ಸಡನ್ ಆಗಿ ಇವ್ರಿಗೆ ಕಾಂಪಿಟೇಷನ್ ಕೊಡುತ್ತೆ ಅನ್ನೋ ಚಾನ್ಸಸ್ ಗಳು ಬಹಳ ಕಡಿಮೆ ಇರುತ್ತೆ. ಎಂಟ್ರಿ ಬ್ಯಾರಿಯರ್ ಇರೋದು ಒನ್ ಆಫ್ ದ ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂತ ಹೇಳ್ಬೋದು ಈ ಕಂಪನಿಗೆ. ಇದು ಕಂಪನಿಯ ಮಾಹಿತಿ ಆಗಿತ್ತು. ಇವಾಗ ಇಂಡಸ್ಟ್ರಿ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಸಿನ್ಸ್ ಟೈರ್ ಇಂಡಸ್ಟ್ರಿ ಅಂತಂದ್ರೆ ಸೊ ಬೇಸಿಕಲಿ ಬರೀ ಟೈರ್ ಇಂಡಸ್ಟ್ರಿನ ನೋಡೋಕ್ಕಾಗಲ್ಲ ನಾವು, ಆಟೋಮೊಬೈಲ್ ಇಂಡಸ್ಟ್ರಿನೂ ಪ್ಲೇ ಆಗುತ್ತೆ ಇಲ್ಲಿ, ಅಥವಾ ಆಟೋಮೊಬೈಲ್ ಇಂಡಸ್ಟ್ರಿನೂ ಗಮನಿಸಬೇಕಾಗುತ್ತೆ. ಆಟೋಮೊಬೈಲ್ಸ್ ಗಳಿಗೆ ಡಿಮ್ಯಾಂಡ್ ಇಲ್ಲ ಅಂತ ಅಂದ್ರೆ ಟೈರ್ಗೂ ಡಿಮ್ಯಾಂಡ್ ಇರಲ್ಲ, ಆಬ್ವಿಯಸ್ ಅಲ್ವಾ. ಸೊ ಹಾಗಾಗಿ ಆಟೋಮೊಬೈಲ್ ಇಂಡಸ್ಟ್ರಿನ ಫಸ್ಟ್ ನೋಡೋಣ, ಅದಾದ್ಮೇಲೆ ಟೈರ್ ಇಂಡಸ್ಟ್ರಿ ಬಗ್ಗೆ ಅರ್ಥ ಮಾಡ್ಕೋಣ. ರೀಸೆಂಟ್ ದಿನಗಳಲ್ಲಿ ಆಗ್ತಾ ಇರತಕ್ಕಂತಹ ಬದಲಾವಣೆಗಳೇನಿದೆಯೋ ಅಂದ್ರೆ ಜಿಯೋಪೊಲಿಟಿಕಲ್ ಇಶ್ಯೂಸ್ ಗಳಾಗಿರ್ಬೋದು, ರೀಸೆಂಟ್ ಆಗಿ ರಷ್ಯಾ ಯುಕ್ರೇನ್ ವಾರ್ ಆಗ್ತಾ ಇರಬಹುದು, ಅಥವಾ ಎಕನಾಮಿಕಲ್ ಸ್ಲೋ ಡೌನ್ಸ್ ಗಳಿರ್ಬೋದು, ಹಾಗೆ ಸೆಮಿ ಕಂಡಕ್ಟರ್ ಚಿಪ್ಸ್ ಗಳಲ್ಲಿ ಒಂದು ಶಾರ್ಟೇಜ್ ಬಂದಿರತಕ್ಕಂಥದ್ದು, ಈ ಎಲ್ಲಾ ಪಾಯಿಂಟ್ಸ್ ಗಳು ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ ಎಂಟೈರ್ ಓವರ್ ಆಲ್ ಕೆಪಾಸಿಟಿ ಪ್ರೊಡಕ್ಷನ್ಸ್ ಗಳೇನಿತ್ತು ಇದು ಆಟೋಮೊಬೈಲ್ ರೆಡಿ ಮಾಡ್ತಕ್ಕಂತಹ ಪ್ಲೇಯರ್ಸ್ ಗಳಲ್ಲಿ ಎಂಟೈರ್ ಆಟೋಮೊಬೈಲ್ ಪ್ರೊಡಕ್ಷನ್ಸ್ ಕಂಪ್ಲೀಟ್ ಆಗಿ ಸ್ಲೋ ಡೌನ್ ಆಗಿದೆ ಅಂತ ಹೇಳ್ಬೋದು. ಡೇಟಾ ಹೇಳುತ್ತೆ 2021ರಲ್ಲಿ 19.6 ಮಿಲಿಯನ್ಸ್ ಇದ್ದಂತಹ ನಂಬರ್ ಇವತ್ತಿನ ಕಾಲಕ್ಕೆ 18.44 ಮಿಲಿಯನ್ಸ್ ಗೆ ಬಂದು ತಲುಪಿದೆ. 2021ರಿಂದ 2022ಕ್ಕೆ ಕಂಪೇರ್ ಮಾಡಿ ನೋಡೋದಾದ್ರೆ ಅಂದ್ರೆ 6% ನಷ್ಟು ಕುಸಿತವನ್ನ ಕಂಡಿರುತ್ತೆ ಎಂಟೈರ್ ವೆಹಿಕಲ್ ರಿಟೇಲ್ ಸೇಲ್ಸ್ ಗಳು ಅಂತ ಹೇಳೋದಾದ್ರೆ. ಇನ್ನ ಟೂ ವೀಲರ್ಸ್ ಪ್ರಕಾರ ಅಂತ ಹೇಳೋದಾದ್ರೆ ನೆಗೆಟಿವ್ ಅಲ್ಲಿ ಗ್ರೋತ್ ಕಂಡಿರೋದನ್ನ ನಾವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಅಂದ್ರೆ ಯಾವುದೇ ರೀತಿ ಅಂತ ಗ್ರೋತ್ ಟೂ ವೀಲರ್ ಸೆಗ್ಮೆಂಟ್ ಅಲ್ಲಿ ಕಂಡಿಲ್ಲ. ಹಾಗೆ ಆಟೋಮೊಬೈಲ್ ಪ್ರೊಡಕ್ಷನ್ ವೈಸ್ ಅಂತ ಹೇಳೋದಾದ್ರೆ ನೋಡ್ತಾ ಇರಬಹುದು ಫಿನಾನ್ಷಿಯಲಿ 2020ಯಲ್ಲಿ 26.36 ಮಿಲಿಯನ್ಸ್ ನಷ್ಟು ಪ್ರೊಡಕ್ಷನ್ ಇದ್ದಂತಹ ಆಟೋಮೊಬೈಲ್ ಇಂಡಸ್ಟ್ರಿ ಇವತ್ತಿನ ಕಾಲಕ್ಕೆ ಅಂದ್ರೆ 2021 22.65, ಸೋ ಫಾರ್ 2022 ಅಲ್ಲಿ 12.95 ಮಿಲಿಯನ್ಸ್ ನಷ್ಟು ಮಾತ್ರ ಪ್ರೊಡಕ್ಷನ್ ಆಗಿರುತ್ತೆ ಅಕ್ಟೋಬರ್ 2021 ಅಂತ ಹೇಳೋದಾದ್ರೆ. ಬಟ್ ಗವರ್ಮೆಂಟ್ ಕಡೆಯಿಂದ ಅನೌನ್ಸ್ ಮಾಡಿರ್ತಕ್ಕಂತಹ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಏನಿದೆಯೋ PLI ಸ್ಕೀಮ್ಸ್ ಅಂತ ಹೇಳ್ತಾರೆ, ಇದು ಪಾಸಿಟಿವ್ ಇಂಪ್ಯಾಕ್ಟ್ ಆಗಿ ಕನ್ವರ್ಟ್ ಆಗಬಹುದು ಎಂಟೈರ್ ಇಂಡಸ್ಟ್ರಿಗೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಗಳಿದೆ. 2023 ರಫ್ಲಿ 5 ರಿಂದ 9% ನಷ್ಟು ಗ್ರೋತ್ ಕಾಣಬಹುದು ಆಟೋಮೊಬೈಲ್ ಇಂಡಸ್ಟ್ರಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಗಳಿದೆ PLI ಸ್ಕೀಮ್ಸ್ ಗಳ ಮೂಲಕ ಅಂತ ಹೇಳೋದಾದ್ರೆ. ಸೊ ಇದು ಆಟೋಮೊಬೈಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಆದ್ರೆ, ಇಂಟ್ರೆಸ್ಟಿಂಗ್ಲಿ ಟೈರ್ ಇಂಡಸ್ಟ್ರಿ ಬೇರೆ ಒಂದು ಮಾಹಿತಿಯನ್ನ ಹೇಳ್ತಾ ಇದೆ. ಬಿಕಾಸ್ ಟೈರ್ ಇಂಡಸ್ಟ್ರಿ ಅಂತ ಅಂದ್ರೆ ಓವರ್ ಆಲ್ ನಮ್ಮ ಭಾರತದಲ್ಲಿ ಮಾತ್ರ ಹೋಗಲ್ಲ, ಭಾರತದಿಂದ ಹೊರಗಡೆಗೂ ಕೂಡ ಹೋಗುತ್ತೆ. ಸೊ ಎಕ್ಸ್ಪೋರ್ಟ್ಸ್ ಗಳು ಕೂಡ ಆಗುತ್ತೆ. ಎಂಟೈರ್ ಟೈರ್ ಇಂಡಸ್ಟ್ರಿ ಪ್ರಕಾರ ಪ್ಯಾಸೆಂಜರ್ ಕಾರ್, ಸೊ ಬೇಸಿಕಲಿ PCR ನಾರ್ಮಲ್ ಪ್ಯಾಸೆಂಜರ್ ಕಾರ್ಗಳ ಪ್ರಕಾರ ಅಂತ ಹೇಳೋದಾದ್ರೆ ಟೈರ್ ಎಕ್ಸ್ಪೋರ್ಟ್ಸ್ ಏನಿದೆಯೋ 200% ನಷ್ಟು ಇನ್ಕ್ರೀಸ್ ಆಗಿರುತ್ತೆ ಫಸ್ಟ್ 3 ಕ್ವಾರ್ಟರ್ಸ್ ಪ್ರಕಾರ ಅಂತ ಹೇಳೋದಾದ್ರೆ ಫಿನಾನ್ಷಿಯಲಿ 2022 ಅಲ್ಲಿ. ವೆರಿನ್ ಟ್ರಕ್ ಅಂಡ್ ಬಸ್ ರೇಡಿಯಲ್ TBR ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಟ್ರಕ್ ಅಂಡ್ ಬಸ್ಗೆ ರಿಕ್ವೈರ್ಮೆಂಟ್ ಇರತಕ್ಕಂತಹ ಟೈರ್ ಎಕ್ಸ್ಪೋರ್ಟ್ಸ್ ಗಳು 91% ನಷ್ಟು ಇನ್ಕ್ರೀಸ್ ಆಗಿರುತ್ತೆ. ನೆದರ್ಲ್ಯಾಂಡ್ಸ್, ಬ್ರೆಜಿಲ್ ಹಾಗೆ US ಗಳು ಒನ್ ಆಫ್ ದ ಮೇಜರ್ ಇಂಪೋರ್ಟರ್ಸ್ ಆಗಿರ್ತಾರೆ PCR ಟೈರ್ಸ್ ಗಳನ್ನ ಇವತ್ತಿನ ಮಟ್ಟಿಗೆ ತಗೊಳ್ಳೋದ್ರಲ್ಲಿ ಇಂಡಿಯಾದಿಂದ. ಇಂಟ್ರೆಸ್ಟಿಂಗ್ಲಿ ಟೈರ್ ಪ್ರೊಡಕ್ಷನ್ ಏನಿದೆಯೋ ಭಾರತದಲ್ಲಿ 51% ನಷ್ಟು ಇನ್ಕ್ರೀಸ್ ಆಗಿರುತ್ತೆ ಮೊದಲನೇ ಹಾಫ್ ಅಲ್ಲಿ, ಅಂದ್ರೆ 2021-22 ಫಸ್ಟ್ ಹಾಫ್ ಅಲ್ಲಿ. ವೆರಿನ್ ಟೈರ್ ಎಕ್ಸ್ಪೋರ್ಟ್ಸ್ ಗಳಿದೆಯೋ ಅದು ಕೂಡ 34% ನಷ್ಟು ಇನ್ಕ್ರೀಸ್ ಆಗಿರುತ್ತೆ ಫಸ್ಟ್ ಹಾಫ್ ಫಿನಾನ್ಷಿಯಲಿ 2021-22 ಅಲ್ಲಿ ಅಂತ ಹೇಳೋದಾದ್ರೆ. ಈ ಎಲ್ಲಾ ಮಾಹಿತಿಗಳೇನಿದೆಯೋ ಇವೊಂದು ಕಂಪನಿ ನಮ್ಮ ಭಾರತದಲ್ಲಿ ಇಂಪೋರ್ಟ್ ವೆಹಿಕಲ್ಸ್ ಗಳು, ಇಂಪೋರ್ಟ್ ಪ್ಯಾಸೆಂಜರ್ ವೆಹಿಕಲ್ಸ್ ಗಳು ಜಾಸ್ತಿ ಆಗ್ತದೆ, 74% ನಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಕೋಬಹುದು ನಾವು ಹೊರಗಡೆಯಿಂದ ತರಿಸ್ಕೊಳ್ತಾ ಇರತಕ್ಕಂಥ ಕಾರ್ಗಳ ಸಂಖ್ಯೆ. ಸೊ ಆ ರೀತಿಯಾದ ಸಂದರ್ಭದಲ್ಲೂ ಕೂಡ ಟೈರ್ ಎಕ್ಸ್ಪೋರ್ಟ್ಸ್ ಗಳು ಭಾರತದಿಂದ ಇನ್ಕ್ರೀಸ್ ಆಗ್ತಾ ಇರೋದು ಇಲ್ಲಿ ನಾವು ಗಮನಿಸಬಹುದಾಗಿರುತ್ತೆ. ಸಿನ್ಸ್ ಎಕ್ಸ್ಪೋರ್ಟ್ಸ್ ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಹೊರಗಡೆ ಕಂಟ್ರೀಸ್ ಗಳಲ್ಲಿ. ಸೊ ಈ ಉದ್ದೇಶವಾಗಿ 5,000 ಕೋಟಿಯ ಕ್ಯಾಪೆಕ್ಸ್ ಗಳನ್ನ ಟೈರ್ ಮ್ಯಾನುಫ್ಯಾಕ್ಚರರ್ಸ್ ಗಳು ರೀಸೆಂಟ್ ಆಗಿ ಮಾಡಿರ್ತಕ್ಕಂಥದ್ದು ಉಂಟು. ಸೊ ಬೇಸಿಕಲಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡೋ ಉದ್ದೇಶದಿಂದ ಈ ಪರ್ಟಿಕ್ಯುಲರ್ ವಿಷಯವನ್ನ ಆಲ್ರೆಡಿ ಥಿಂಕ್ ಮಾಡ್ತಾ ಇದೆ ಸುಮಾರು ಟೈರ್ ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ಸ್ ಗಳು. ಸೊ ಇನ್ ಸಿಂಪಲ್ ವರ್ಡ್ಸ್, ಟೈರ್ ಅಲ್ಲಿ ಎಕ್ಸ್ಪೋರ್ಟ್ಸ್ ಅಥವಾ ಓವರ್ ಆಲ್ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಅದರ ಡೈರೆಕ್ಟ್ ಪ್ರಭಾವ ಈ ಕಂಪನಿ ಮೇಲೆ ಬಿದ್ದೇ ಬೀರುತ್ತೆ. ಬಿಕಾಸ್ ಟೈರ್ ಅಲ್ಲಿ ಬೇಕಾಗಿರ್ತಕ್ಕಂಥ ಕ್ರಿಟಿಕಲ್ ಕಾಂಪೋನೆಂಟ್ ಅನ್ನ ಆಲ್ರೆಡಿ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಇವಾಗ ಕಂಪನಿಯ ಫಿನಾನ್ಷಿಯಲ್ ಮಾಹಿತಿನ ಅರ್ಥ ಮಾಡ್ಕೊಳ್ಳೋಣ. ಕಂಪನಿಯ ರೆವೆನ್ಯೂ 26.5% ನಷ್ಟು ಗ್ರೋತ್ ಆಗಿರುತ್ತೆ 2018ರಿಂದ 22ಕ್ಕೆ ಅಂತ ನೋಡೋದಾದ್ರೆ. ಇಂಡಿಯಾ ಹಾಗೆ ಥೈಲ್ಯಾಂಡ್ ಅಲ್ಲಿ 60-40% ನ ಶೇರ್ ಇರುತ್ತೆ. ನಾನು ಹೇಳಿದೆ 60% ಇಂಡಿಯಾ ಹಾಗೆ ಥೈಲ್ಯಾಂಡ್ ಇಂದ 40% ನಷ್ಟು ರೆವೆನ್ಯೂ ಈ ಕಂಪನಿಗೆ ಬರ್ತಾ ಇದೆ. ಈ ಬಿಡ್ಡ ಮಾರ್ಜಿನ್ ಪ್ರಕಾರ ಅಂತ ಹೇಳೋದಾದ್ರೆ ಫಿನಾನ್ಷಿಯಲಿ 2017-18 9.55% ಇದ್ದಂತಹ ನಂಬರ್ 2021-22 20.5% ರಫ್ಲಿ 20.34% ಗೆ ಇನ್ಕ್ರೀಸ್ ಆಗಿರುತ್ತೆ. ಇಂಟ್ರೆಸ್ಟಿಂಗ್ ಪಾಯಿಂಟ್, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕೂಡ ಗ್ರೋತ್ ಆಗಿರೋದಲ್ಲಿ ನಾವು ಗಮನಿಸಬಹುದು. ಫಿನಾನ್ಷಿಯಲ್ 2017-18 15.93% ಇದ್ದಂತಹ ROC
2021-22 ಫೈನಾನ್ಷಿಯಲ್ ಇಯರ್ ಅಲ್ಲಿ 38.13% ಗ್ರೋತ್ ಆಗಿರುತ್ತೆ. ಹಾಗೆ ಡೆಟ್ ಟು ಇಕ್ವಿಟಿ ರೇಷಿಯೋ ಇದು ಕೂಡ ಕನ್ಸಿಡರಬಲ್ ಪಾಯಿಂಟ್. ಸಾಲವನ್ನ ಇಂಡಿಕೇಟ್ ಮಾಡ್ತಕ್ಕಂತಹ ನಂಬರ್ ಕನ್ಸಿಸ್ಟೆಂಟ್ ಆಗಿ 2017-18 ಫೈನಾನ್ಷಿಯಲ್ ಇಯರ್ ಇಂದ ಇಲ್ಲಿವರೆಗೂ ಕಡಿಮೆ ಮಾಡ್ಕೊಂಡ್ ಬಂದಿದೆ. ಅಂದ್ರೆ ಸಾಲ ಕಡಿಮೆ ಆಗಿದೆ, ಕಂಪನಿಯ ಪ್ರಾಫಿಟ್ಸ್ ಗಳು ಗ್ರೋತ್ ಆಗ್ತಾ ಇರೋದನ್ನ ನಾವು ಇಲ್ಲಿ ಈಸಿಯಾಗಿ ಸ್ಪಾಟ್ ಔಟ್ ಮಾಡಬಹುದಾಗಿರುತ್ತೆ. ಹಾಗೆ ಸೇಲ್ಸ್ ಗಳ ಗ್ರೋತ್ ಏನಿದೆ ಕಳೆದ 10 ವರ್ಷದಲ್ಲಿ 14% ಕಂಪೌಂಡೆಡ್ ಗ್ರೋತ್ ಅನ್ನ ಸೇಲ್ಸ್ ಅಲ್ಲಿ ಕಂಪನಿ ಕಂಡಿರುತ್ತೆ ಅಥವಾ ರೆವಿನ್ಯೂಸ್ ಗಳಲ್ಲಿ ಕಂಡಿರುತ್ತೆ. ಹಾಗೆ ಪ್ರಾಫಿಟ್ಸ್ ಗಳ ಪ್ರಕಾರ ನೆಟ್ ಪ್ರಾಫಿಟ್ ಗ್ರೋತ್ ಇಂಟ್ರೆಸ್ಟಿಂಗ್ಲಿ 44% ಗ್ರೋತ್ ಕಂಡಿರುತ್ತೆ ಕನ್ಸಿಸ್ಟೆಂಟ್ಲಿ ಲಾಸ್ಟ್ 10 ವರ್ಷದಿಂದ. ಹಾಗೆ ಸದ್ಯಕ್ಕೆ ಕಂಪನಿ 920 ರೂಪಾಯಿ ಟ್ರೇಡ್ ಆಗ್ತಾ ಇರುತ್ತೆ. ಪಿ ರೇಷಿಯೋ 36.6, ಡೆಟ್ ಟು ಇಕ್ವಿಟಿ 0.52 ಆಗಿದ್ರೆ ಕಳೆದ 5 ವರ್ಷದಲ್ಲಿ 25.8% ಸೇಲ್ಸ್ ಅಲ್ಲಿ ಗ್ರೋತ್ ಕಂಡಿರುತ್ತೆ ಕಂಪನಿ. ರಿಟರ್ನ್ ಆನ್ ಇಕ್ವಿಟಿ ಸದ್ಯಕ್ಕೆ 43.8% ಆಗಿದ್ರೆ ಕಳೆದ 1 ವರ್ಷದಲ್ಲಿ 80% ರಿಟರ್ನ್ ಅನ್ನ ಹೂಡಿಕೆದಾರರಿಗೆ ಕೊಟ್ಟಿರುತ್ತೆ. ಹಾಗೆ ಕಳೆದ 5 ವರ್ಷದ ಪ್ರಕಾರ 2256% ಗ್ರೋತ್ ಅನ್ನ ಹೂಡಿಕೆದಾರರಿಗೆ ಈ ಕಂಪನಿ ತಂದುಕೊಟ್ಟಿರುತ್ತೆ ಷೇರಿನ ಬೆಲೆಯ ಪ್ರಕಾರ. ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ಅಂತ ಹೇಳೋದಾದ್ರೆ 200 ಡೇ ಮೂವಿಂಗ್ ಅವರೇಜ್ ಸದ್ಯಕ್ಕೆ 766. ಸೊ ಪ್ರೆಸೆಂಟ್ ಪ್ರೈಸ್ ಇದಕ್ಕಿಂತ ಮೇಲೆ ಟ್ರೇಡ್ ಆಗ್ತಾ ಇರತಕ್ಕಂಥದ್ದು ಆಬ್ವಿಯಸ್ಲಿ ಪಾಸಿಟಿವ್ ಸ್ಟ್ರೆಂತ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ ಟೆಕ್ನಿಕಲಿ. ಹಾಗೆ RSI 14 28.3 ಬಹಳ ಇಂಟ್ರೆಸ್ಟಿಂಗ್ಲಿ ಸೊ 40ರ ಕೆಳಗಡೆಗೆ ಕ್ರಾಸ್ ಆಗಿದೆ. ಹಾಗೆ ನೀವು ಗಮನಿಸ್ತಾ ಇರಬಹುದು 30ರ ಕೆಳಗಡೆಗಿದೆ. ಸದ್ಯಕ್ಕೆ 28.3 ಅಂತಂದ್ರೆ 30ರ ಕೆಳಗಡೆಗೆ ಬರುತ್ತೆ. ಇದು ಓವರ್ ಸೋಲ್ಡ್ ಕಂಡೀಷನ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಅಂದ್ರೆ ಇನ್ ಸಿಂಪಲ್ ವರ್ಡ್ಸ್ ಸದ್ಯಕ್ಕೆ ಜಾಸ್ತಿ ಜನಗಳು ಕಡಿಮೆ ಬೆಲೆಗೆ ಸೆಲ್ ಮಾಡಿಬಿಟ್ಟಿದ್ದಾರೆ ಪ್ಯಾನಿಕ್ ಅಲ್ಲಿ ಅನ್ನೋ ಒಂದು ಸಿಚುವೇಶನ್ ಅನ್ನ ಇಂಡಿಕೇಟ್ ಮಾಡುತ್ತೆ ಈ ಪರ್ಟಿಕ್ಯುಲರ್ ಸಂಖ್ಯೆ. ವೆಲ್ ಇವಾಗ ಕಂಪನಿಯ ಸ್ಟ್ರೆಂತ್ಸ್ ವೀಕ್ನೆಸ್ ಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಕಂಪನಿಗೆ ಇರತಕ್ಕಂತ ಮೇಜರ್ ಸ್ಟ್ರೆಂತ್ಸ್ ಗಳು ಅಂತ ಅಂದ್ರೆ ಇವ್ರಿಗೆ ಇರತಕ್ಕಂತ ಮಾರ್ಕೆಟ್ ಲೀಡಿಂಗ್ ಪೊಸಿಷನ್ ಈ ಪರ್ಟಿಕ್ಯುಲರ್ ಕ್ರಿಟಿಕಲ್ ಕಾಂಪೋನೆಂಟ್ ಅಲ್ಲಿ. ಸೊ ನಾನು ಆಲ್ರೆಡಿ ಹೇಳಿದೆ 45% ನಷ್ಟು ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಶೇರ್ ನ ಭಾರತದಲ್ಲಿ ಹೊಂದಿರ್ತಾರೆ. ಇನ್ಫ್ಯಾಕ್ಟ್ ಈ ಥೈಲ್ಯಾಂಡ್ ಅಲ್ಲಿ ಇರತಕ್ಕಂತ ಒಂದೇ ಕಂಪನಿ ಅಂತ ಹೇಳ್ಬೋದು ಬೀಡ್ ವೈರ್ ರೆಡಿ ಮಾಡ್ತಕ್ಕಂಥ ಕಂಪನಿ. ಸೊ ಈ ಎಂಟೈರ್ ಕ್ರಿಟಿಕಲ್ ಕಾಂಪೋನೆಂಟ್ ರಿಲೇಟೆಡ್ ಮೇಜರ್ ಆಗಿ ಮಾರ್ಕೆಟ್ ಲೀಡಿಂಗ್ ಪೊಸಿಷನ್ ಹೊಂದಿರತಕ್ಕಂಥದ್ದು ಒನ್ ಆಫ್ ದ ಕ್ರಿಟಿಕಲ್ ಪಾಯಿಂಟ್ ಆಗಿರುತ್ತೆ. ಹಾಗೆ ಇವ್ರಿಗೆ ಬರ್ತಾ ಇರತಕ್ಕಂತಹ 83% ನಷ್ಟು ರೆವೆನ್ಯೂ ಬಹಳ ಕ್ರಿಟಿಕಲ್ ಪಾಯಿಂಟ್ ಇದೆ. 83% ನಷ್ಟು ಇವ್ರಿಗೆ ಬರ್ತಾ ಇರತಕ್ಕಂಥ ರೆವೆನ್ಯೂ ಈಗಾಗಲೇ ಇರತಕ್ಕಂತಹ ಕಸ್ಟಮರ್ಸ್ ಗಳಿಂದ ಕಳೆದ 5 ವರ್ಷದಿಂದ ಬರ್ತಾ ಇದೆ. ಸೊ ಇದು ಕ್ಲಿಯರ್ ಆಗಿ ಇಂಡಿಕೇಟ್ ಮಾಡುತ್ತೆ ಆಲ್ರೆಡಿ ಇರತಕ್ಕಂಥ ಕಸ್ಟಮರ್ಸ್ ಗಳು ರ್ಯಾಂಡಮ್ ಆಗಿ ಬೇರೆಯವ್ರ ಕಡೆಗೆ ಶಿಫ್ಟ್ ಆಗ್ತಾ ಇಲ್ಲ, ಇವ್ರ ಕಡೆಯಿಂದನೇ ಕನ್ಸಿಸ್ಟೆಂಟ್ ಆಗಿ ಬಿಸ್ನೆಸ್ ನ ತಗೊಳ್ತಾ ಇದಾರೆ ಅಂತಂದ್ರೆ ಇವರ ಸರ್ವಿಸ್ ಅಥವಾ ಇವರ ಓವರ್ ಆಲ್ ಪ್ರಾಡಕ್ಟ್ಸ್ ಗಳು ಕ್ಲಿಯರ್ ಆಗಿ ಅವರಿಗೆ ಸ್ಯಾಟಿಸ್ಫೈ ಆಗಿದೆ ಅಂತ ಅರ್ಥ. ಸೊ ಈ ಪಾಯಿಂಟ್ ಅನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಕನ್ಸಿಸ್ಟೆಂಟ್ ಆಗಿ ಇರತಕ್ಕಂಥವ್ರ ಕಡೆಯಿಂದನೇ ರೆಗ್ಯುಲರ್ ಆಗಿ ಬಿಸ್ನೆಸ್ ತಗೊಳ್ತಾ ಇರೋದು ಕೂಡ ಇವರಿಗೆ ಪಾಸಿಟಿವ್ ಪಾಯಿಂಟ್ ಆಗಿರುತ್ತೆ. ಇದಷ್ಟೇ ಅಲ್ಲ, ಎಂಟ್ರಿ ಬ್ಯಾರಿಯರ್ ನಾನು ಇನ್ನೊಂದ್ಸತಿ ರೀಕಾಲ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಎಂಟ್ರಿ ಬ್ಯಾರಿಯರ್ ಏನು ಈ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಇರತಕ್ಕಂಥದ್ದು ಕೂಡ ಈ ಕಂಪನಿಗೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಆಗಿ ಆಕ್ಟ್ ಆಗುತ್ತೆ ಇಲ್ಲಿ. ಸೊ ಅದು ಕೂಡ ಪಾಸಿಟಿವ್ ಪಾಯಿಂಟ್ ಅಂತ ನಾವು ಹೇಳ್ಬೋದು. ಇನ್ನೊಂದು ಕಡೆಗೆ ಕನ್ಸರ್ನಿಂಗ್ ಪಾಯಿಂಟ್ಸ್ ಅಥವಾ ರಿಸ್ಕ್ ಪಾಯಿಂಟ್ಗಳು ಅಂತ ಹೇಳೋದಾದ್ರೆ ಈ ಟೈರ್ ಅಥವಾ ಈ ಪರ್ಟಿಕ್ಯುಲರ್ ವಸ್ತುಗೆ ಬೇಕಾಗಿರ್ತಕ್ಕಂತಹ ಮಟೀರಿಯಲ್ ಸ್ಟೀಲ್ ಆಗಿರುತ್ತೆ ಮೇಜರ್ ಆಗಿ. ಸೊ ಇದಕ್ಕೆ ಬೇಕಾಗಿರ್ತಕ್ಕಂತಹ ಮಟೀರಿಯಲ್ ಏನಿದೆಯೋ ಇವರ ರಾ ಮಟೀರಿಯಲ್ ಫ್ಲಕ್ಚುಯೇಷನ್ಸ್ ಗಳು ಆಗ್ತಾ ಇರುತ್ತೆ. ಸೊ ಸಪ್ಲೈ ಅಂಡ್ ಡಿಮ್ಯಾಂಡ್ ಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡುತ್ತೆ, ಸೈಕ್ಲಿಕಲ್ ನೇಚರ್ ಅಂತ ಹೇಳ್ಬೋದು. ಸೊ ಎಲ್ಲಾ ವಿಷಯಗಳೇನಿದೆಯೋ ರಾ ಮಟೀರಿಯಲ್ ಪ್ರೈಸ್ ಅಲ್ಲಿ ವೇರಿಯೇಷನ್ ಆಗ್ತಕ್ಕಂಥದ್ದು ಈ ಕಂಪನಿಯ ಪ್ರಾಫಿಟಬಿಲಿಟಿ ಮೇಲೆ ಇಮಿಡಿಯೇಟ್ ಆಗಿ ಪರಿಣಾಮ ಬೀರತಕ್ಕಂಥದ್ದು ಕಂಪನಿಗೆ ಇರತಕ್ಕಂತಹ ಮೇಜರ್ ಚಾಲೆಂಜಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನೊಂದು ಕಡೆಗೆ ಎಕನಾಮಿಕ್ಸ್ ಸ್ಲೋ ಡೌನ್ಸ್ ಗಳಿರಬಹುದು. ಸೊ ಇವಾಗ ಸದ್ಯಕ್ಕೆ ಆಗ್ತಾ ಇರತಕ್ಕಂಥ ಸಿಚುವೇಶನ್ಸ್ 2019-2021 ಸಮಯದಲ್ಲಿ ಕೋವಿಡ್ ಸಿಚುವೇಶನ್ ಅಲ್ಲಿ ನೀವು ನೋಡ್ತಾ ಇರಬಹುದು ಎಲ್ಲ ಕಡೆಗೂ ಲಾಕ್ ಡೌನ್ ಆಗೋಯ್ತು. ಸೊ ಆ ರೀತಿಯ ಸಂದರ್ಭದಲ್ಲಿ ಆಟೋಮೆಟಿಕಲಿ ಎಲ್ಲ ಇಂಡಸ್ಟ್ರಿಗೂ ಇಂಪ್ಯಾಕ್ಟ್ ಆಗುತ್ತೆ. ಬಟ್ ಸ್ಟಿಲ್ ಆಟೋಮೊಬೈಲ್ ಇಂಡಸ್ಟ್ರಿಗೆ ತುಂಬಾನೇ ಇಂಪ್ಯಾಕ್ಟ್ ಆಗಿತ್ತು ಬಿಕಾಸ್ ಜನರು ಹೊರಗಡೆ ಹೋಗ್ತಾ ಇರಲಿಲ್ಲ. ಸೊ ಅದು ಒಂದ್ ಕಡೆ ಸಿಚುವೇಶನ್ ಆದ್ರೆ ಈಗ ಜಿಯೋಪೊಲಿಟಿಕಲ್ ಇಶ್ಯೂಸ್ ಗಳಾಗ್ತಾ ಇರಬಹುದು, ಹಾಗೆ ಎಕನಾಮಿಕಲ್ ಸ್ಲೋ ಡೌನ್ಸ್ ಗಳಾಗ್ತಾ ಇರಬಹುದು, ಹಾಗೆ ಆಟೋಮೊಬೈಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ರೀಸೆಂಟ್ ದಿನಗಳಲ್ಲಿ ಸೆಮಿ ಕಂಡಕ್ಟರ್ ಚಿಪ್ಸ್ ಗಳು ಇನ್ನೂ ಕೂಡ ನಡೀತಾ ಇದೆ ಇಶ್ಯೂಸ್ ಗಳು. ಸೊ ಆ ಇಶ್ಯೂಸ್ ಗಳ ಪರಿಣಾಮ ಏನಿದೆಯೋ ಕಂಪನಿ ಮೇಲೆ ಡೈರೆಕ್ಟ್ ಆಗಿ ಬರುತ್ತೆ ಇನ್ ಟರ್ಮ್ಸ್ ಆಫ್ ದ ಪ್ರಾಫಿಟಬಿಲಿಟಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದನ್ನೆಲ್ಲ ಮೀರಿ ಕಂಪನಿ ಆಲ್ರೆಡಿ ಇನ್ ಟರ್ಮ್ಸ್ ಆಫ್ ದ ಪ್ರಾಫಿಟ್ಸ್ ಗಳು ಆಗಿರ್ಬೋದು ಅಥವಾ ಡೆಟ್ ಟು ಇಕ್ವಿಟಿ ಕಡಿಮೆ ಆಗಿರೋದಿರ್ಬೋದು, ಈ ಪಾಯಿಂಟ್ಸ್ ಗಳನ್ನ ಗಮನಿಸೋದು ಅಂತ ನೋಡೋದಾದ್ರೆ ಕಂಪನಿ ಆಲ್ರೆಡಿ ಪ್ರಾಫಿಟ್ಸ್ ಗಳ ವೈಸ್ ಕನ್ಸಿಸ್ಟೆಂಟ್ ಆಗಿ ಗ್ರೋತ್ ಆಗ್ತಾ ಇದೆ. ಸದ್ಯಕ್ಕೆ ಈ ಕಂಪನಿಗೆ ಇರತಕ್ಕಂತ ಮೇಜರ್ ಚಾಲೆಂಜಸ್ ಗಳು ಅಂತಂದ್ರೆ ಇನ್ಫ್ಯಾಕ್ಟ್ ಕಂಟ್ರೋಲೆಬಲ್ ಸಿಚುವೇಶನ್ಸ್ ಗಳಲ್ಲ ಇದು, ಬಟ್ ಸ್ಟಿಲ್ ಇದಕ್ಕೆ ಕಂಪನಿಗೆ ಒಂದು ಚಾಲೆಂಜ್ ಆಗಿ ಈ ಪಾಯಿಂಟ್ಸ್ ಗಳು ಇರುತ್ತೆ. ಈ ಪಾಯಿಂಟ್ಸ್ ಗಳು ಸದ್ಯಕ್ಕೆ ಇರತಕ್ಕಂತಹ ಮೇಜರ್ ರಿಸ್ಕ್ ಪಾಯಿಂಟ್ ಗಳು ಅಥವಾ ಚಾಲೆಂಜ್ ಪಾಯಿಂಟ್ಸ್ ಗಳು ಅಂತ ಹೇಳ್ಬೋದು ಕಂಪನಿಗೆ. ಇದನ್ನೆಲ್ಲ ಮೀರಿ ಕಂಪನಿ ಯಾವ ರೀತಿ ಕೆಲಸ ಮಾಡುತ್ತೆ ಬರ್ತಕ್ಕಂಥ ದಿನಗಳಲ್ಲಿ ಅಂತ ನಾವು ಕಾದ್ ನೋಡಬೇಕಾಗಿದೆ. ಹಾಗೆ ನೀವು ಗಮನಿಸಿರ್ಬೋದು ಆಗ್ಲೇ ನಾನು ತೋರಿಸ್ತಾ ಇದ್ದೆ 2019 ಇಂದ 20ಗೆ ಶಿಫ್ಟ್ ಆಯ್ತು ಇವರ ಕೆಪಾಸಿಟಿಗೆ ಒಂದು ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ಅಂತ ಹೇಳ್ಕೊಂಡು. ದ ರೀಸನ್ ಇಸ್ ವೆರಿ ಸಿಂಪಲ್. ಟೈರ್ ಮ್ಯಾನುಫ್ಯಾಕ್ಚರರ್ಸ್ ಗಳು ಕ್ಯಾಪೆಕ್ಸ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಸೊ ಬೇಸಿಕಲಿ ದರ್ ಇಸ್ ಎ ಹ್ಯೂಜ್ ಡಿಮ್ಯಾಂಡ್ ಅಂತ ಹೇಳ್ಬೋದು ಟೈರ್ ಇವತ್ತಿನ ಮಟ್ಟಿಗೆ, ಎಸ್ಪೆಷಲಿ ಎಕ್ಸ್ಪೋರ್ಟ್ಸ್ ಆಗ್ತಾ ಇರತಕ್ಕಂಥದ್ದು. ಇನ್ನೊಂದು ಕಡೆಗೆ ಲಾಕ್ ಡೌನ್ಸ್ ಗಳು ರಿಲೀಸ್ ಆದ್ಮೇಲೆ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಒಂದು ಸಡನ್ ಆಗಿ ಬೂಸ್ಟ್ ಕಂಡು ಬಂತು, ಎಸ್ಪೆಷಲಿ ಟೂ ವೀಲರ್ ಇಂಡಸ್ಟ್ರೀಸ್ ಅಂತ ಹೇಳ್ಬೋದು. ಸೊ ಜಾಸ್ತಿ ಜನಗಳು ಟೂ ವೀಲರ್ ಓಡಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಥವಾ ಅವ್ರದೇ ಆದಂತಹ ಸ್ವಂತ ವೆಹಿಕಲ್ಸ್ ಗಳನ್ನ ಪ್ರಿಫರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ರೀತಿಯಂತ ಸಂದರ್ಭದಲ್ಲಿ ಬಂದಂತಹ ಇಮಿಡಿಯೇಟ್ ಸ್ಪೈಕ್ ಏನಿದೆಯೋ ಅದು ಕೂಡ ಕಂಪನಿಯ ಪರವಾಗಿ ವರ್ಕ್ ಆಗಿರುತ್ತೆ ಇವತ್ತಿನ ಕಾಲಕ್ಕೆ. ಇನ್ನ ಕಂಪನಿಯ ಸ್ಟಾಕ್ ಏನಿದೆಯೋ 97% ನಷ್ಟು ಗ್ರೋತ್ ಕಂಡಿರುತ್ತೆ. ಕಳೆದ 6 ತಿಂಗಳಲ್ಲಿ ಶೇರ್ನ ಬೆಲೆ ಇನ್ಕ್ರೀಸ್ ಆಗಿರುತ್ತೆ. 584 ರೂಪಾಯಿ ಇದ್ದಂತಹ ಶೇರು
1275ಕ್ಕೆ ಇನ್ಕ್ರೀಸ್ ಆಗಿರೋದುಂಟು ರೀಸೆಂಟ್ ದಿನಗಳಲ್ಲಿ. ರೀಸೆಂಟ್ ಆಗಿರ್ತಕ್ಕಂಥ ಒಂದು ಫಾಲ್ ಅನ್ನ ನಾವು ಇಗ್ನೋರ್ ಮಾಡಿ ನೋಡ್ತೀವಿ ಅಂತ ಹೇಳೋದಾದ್ರೆ. ಅಂಡ್ ಕಳೆದ 5 ವರ್ಷದ ಪರ್ಫಾರ್ಮೆನ್ಸ್ ಪ್ರಕಾರ ಕಂಪನಿ 1838% ನಷ್ಟು ಗ್ರೋತ್ ಅನ್ನ ಕಂಡಿರುತ್ತೆ. 81% ನಷ್ಟು ಕಂಪೌಂಡೆಡ್ ಗ್ರೋತ್ ಅಂತ ಹೇಳ್ಬೋದು ಇಯರ್ ಆನ್ ಇಯರ್ ಇದನ್ನ. ವೆಲ್, ಎಷ್ಟೋ ವಿಷಯಗಳನ್ನ ನಾವು ಇಲ್ಲಿವರೆಗೂ ಅರ್ಥ ಮಾಡ್ಕೊಂಡಿದ್ವಿ. ಕಂಪನಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಇಂಡಸ್ಟ್ರಿ ಯಾವ ರೀತಿ ವರ್ಕ್ ಆಗ್ತಾ ಇದೆ ಇವತ್ತಿನ ಮಟ್ಟಿಗೆ, ಅದರ ರಿಲೇಟೆಡ್ ಇದಕ್ಕೆ ಆಗ್ತಾ ಇರತಕ್ಕಂಥ ಪರಿಣಾಮಗಳೇನು, ಸ್ಟ್ರೆಂತ್ಸ್, ವೀಕ್ನೆಸ್ ಇದೆಲ್ಲ ಅರ್ಥ ಮಾಡ್ಕೊಂಡಿದೀವಿ. ಏನಾದ್ರು ಪ್ರಶ್ನೆಗಳಿದ್ರೆ ಇವತ್ತಿನ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಐ ಹೋಪ್ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ಶೇರ್ ಮಾಡಿ. ನಮ್ಮ ಕಡೆಯಿಂದ ಸುಮಾರು ಎಫರ್ಟ್ ಅನ್ನ ಹಾಕ್ತಾ ಇದೀವಿ ನಿಮ್ಮವರೆಗೂ ಈ ರೀತಿಯಾದಂತಹ ಎಫೆಕ್ಟಿವ್ ಮಾಹಿತಿಗಳನ್ನ ತಲುಪಿಸಲಿಕ್ಕೆ. ಇನ್ ಕೇಸ್ ನಮ್ಮ ಕೆಲಸ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಿಮ್ಮ ಲೈಕ್ ಶೇರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಎಸ್ಪೆಷಲಿ ಏನಾದ್ರು ಡೌಟ್ಸ್ ಗಳಿದ್ರು ಕೂಡ ಅದನ್ನ ಕಮೆಂಟ್ ಮೂಲಕ ತಿಳಿಸಿ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಹಾಗೆ ರಿಸರ್ಚ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ, ರಿಸ್ಕ್ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಂಡು ಆದ್ಮೇಲೆ ಹೂಡಿಕೆ ಮಾಡ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.